ಏನೇ ಜಯಮ್ಮ, ಇದೇನ್ ಮನೆನಾ ಅರಮನೆನಾ? ಏನೇ ಈ ಪಾಟಿ ದೊಡ್ಡದಾಗೈತಲ್ಲೇ ಮನೆ ಮಾತ್ರನುವೆ. ಯಪ್ಪ 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 ಯಪ್ಪ, ಎಷ್ಟು ಚೆನ್ನ ನುಂಗಿ ನೀರು ಕುಡ್ದು ಕೊಟ್ಟವಳೋ ಬಂಗಾರಮ್ಮ ಮನೆಯ. ಏನು ಹೊಸಿ ಸಂದಕೈತಾ ಹೇಳು. ನಾವು ನಮ್ಮನೆ ಯಾಲಿದ್ದಷ್ಟು ಇಲ್ವಲ್ಲೇ ನಮ್ಮ ಮನೆ. ಈ ಮನೆ ಏನು ಈ ಪಾಟಿ ದೊಡ್ಡದಾಗೈತೆ. ನಾನು ಯಾರೋ ಕಾಂಜಿ ಪಿಂಜಿ ಮನೆಯವ್ರನ್ನ ಇಷ್ಟಪಟ್ಟವಳು ನನ್ನ ಮಗಳು ಅಂದ್ಕೊಂಡ್ರೆ ಇದೇನು ಇಂಥದ್ದು ಅಡ್ಡು ಮನೆಗಿರೋರ್ನ ಇಷ್ಟಪಟ್ಬಿಟ್ಟವಳಲ್ಲ. ಅಯ್ಯೋ ಶಿವನಿ, ದೊಡ್ಡ ಸಾವುಕಾರ ಥರ ನೀನೇ ಕಾಣ್ತಾವ್ರಿ. ನಮ್ಮ ಊರಿಗಿನ್ನ ದೊಡ್ಡ ಸಾವುಕಾರ ಅನ್ನಿಸ್ತದೆ ಇವಮ್ಮ ಅಂತೂ. ಮನೆನೇ ಈ ಪಾಟಿ ದೊಡ್ಡದಾಗ ಕಟ್ಟೋಳಿ ಅಂತಂದರೆ ದುಡ್ಡು ಗಿಡ್ಡು ಎಲ್ಲ ಸಂದಾಕ್ ಮಾಡ್ಕೊಳ್ಳಿ. ನೋಡಿ, ನಿನ್ನ ಮಗಳು ಇದೇ ಮನೆಗೆ ನೀವು ಸೊಸೆಯಾಗಿ ಬರಬೇಕು. ಲೆಕ್ಕ ಅಕ್ಕ ಏಸ್ ದೊಡ್ಡ ಮನೆ ಅಂತ ಹೇಳಿದ್ರೆ ಕೇಳ್ತೀಯಾ? ಹಾಂ, ಇಂಥ ಮನೆಗೆ ಸೊಸೆಯಾಗಿ ಬರಬೇಕು ಅಂದರೆ ನೀವು ಅದೃಷ್ಟ ಮಾಡಿರಬೇಕು. ಒಬ್ಬನೇ ಮಗ ಅಂತ ಅನ್ನಿಸ್ತದೆ. ನೋಡು ನೋಡು, ಯೋಚನೆ ಮಾಡು. ಓಯ್, ಯಾರು ಹಿಂಗೆ ಮನೆಗೆ ನುಗ್ಬಿಟ್ರೆ? ಓ, ಬಂಗಾರಮ್ಮನ ನೋಡ್ಬೇಕಿತ್ತು ಕಣಮ್ಮ, ಅದಕ್ಕೆ ನೀ ಬಂದಿದ್ದು. ನಮ್ಮ ಅಮ್ಮ ಎಲ್ಲ ಹೊರಗಡೆ ಹೋಗೈತೆ, ಇನ್ನೂ ಬರೋದು ಲೇಟ್ ಆಯ್ತದೆ. ಬಡ್ಡಿ ಗಿಡ್ಡಿಗೆ ಏನಾರ ಕಾಸು ಬೇಕಿತ್ತು ಅಂತ ಹೇಳಿದ್ರೆ ನಮ್ಮ ಲೆಕ್ಕಾಚಾರಿಂಗ್ ಕರಿತೀನಿ. ಆಯಪ್ಪನ ತಗಿಸ್ಕೊಂಡು ಬಡ್ಡಿಗೆ ಏನಾರ ಅಡ ಇಕ್ಬಿಟ್ಟು ಹೋಗ್ರಿ. ಏನು ತಂದಿದ್ದೀರಾ ಅಡ ಇಕ್ಕಕ್ಕೆ ಅಂತ ಹೇಳಿ? ಏ ಇಲ್ಲ ಕಣವ, ಸಾಲ ಫಲ ಅಂತ ಬರಲಿಲ್ಲ. ಬ್ಯಾರೆ ವಿಷಯ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ನಿಮ್ಮ ಅಮ್ಮನ ಹತ್ರ ನೀನು ಮಾತಾಡಬೇಕು ಕಣಪ್ಪ. ಬರೋದಂತ ಇಲ್ಲೇ ಕುಂತ್ಕೊಂಡು ಕಾದಿದ್ದು. ಬೇಕಾದರೆ ಆಮೇಕಿಂದ ನಾನು ಮಾತಾಡ್ಕೊಂಡು ಹೋಗ್ತೀನಿ. ನೋಡಿ, ಚೀಟಿ ಪಾಟಿ ಕೂಗೋದಾದ್ರೆ 5,000 ಕಮಿಷನ್ನು, ಬಡ್ಡಿ ಗಿಡ್ಡಿ ಆದರೆ 10% ಬಡ್ಡಿ. ನೀವು ಕುಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಎಲ್ಲ ಮಾಡಂಗಿಲ್ಲ, ಒಯ್ತಾ ಇರ್ಬೇಕು ಅಷ್ಟೇ ನೀಯ. ಅಯ್ಯಯ್ಯಯ್ಯಪ್ಪ, ಏನು ಹಿಂಗೆ ಆಡ್ತಾಳಲ್ಲೇ ಕಿರ್ಚಮ್ಮ. ನೀನಾ? ನೀವಾ? ಇದೇನ ಪದ್ದಿ, ಇವನು ಯಾರೇ? ಇವನೇ ನಿನ್ನೆಯ ಬಂಗಾರಮ್ಮನ ಮಗನೋ ಏನೋ ಇರಬೇಕು. ಇವನೇ ನೀನು ನೋಡಿಯನ ಅಂದರೆ ನಿನ್ನ ಮಗಳ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರದ್ದು ಇವನೇನೇನಾ? ಏನೋ ಗೊತ್ತಿಲ್ಲ. ಯಾರೋ ಅಮ್ಮನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬಂದವ್ರೆ ನೋಡು. ಬಡ್ಡಿ ಏನಾರ ಕೇಳಿದ್ರೆ 10% ಕಮ್ಮಿ ಬಡ್ಡಿ ಇಲ್ಲ ಮನೆಯಾಗೆ ಅಂತ ಹೇಳು. ಚೀಟಿ ಏನಾರ ಹೇಳಿದ್ರೆ 5,000 6,000 ರೂಪಾಯಿ ಕಮಿಷನ್ ಕೊಟ್ಮೇಲೆ ನೀ ಚೀಟಿ ಅಂತ ಹೇಳು. ಸುಮ್ಕೆ ಬರ್ತಾರೆ. ನೀನು ಆಮೇಕಿಂದ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಬೇಡ. ನನಗೇನು ಗೊತ್ತಿಲ್ಲ ಅಂತ ಬಿಸ್ನೆಸ್ ಎಲ್ಲ ಲಾಸ್ ಮಾಡಕ್ಕೆ ಹೋಗ್ಬೇಡ ನೀನು. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನೀವ್ ಯಾಕೆ ಬಂದ್ರಿ? ಯಾಕ್ಲೆ ಅಣ್ಣ, ನಿಂಗೆ ಗೊತ್ತಾ ಇವರು? ನೀನು ಹೋಗೋಳಗಡಿಕೆ ನಾನು ವಿಚಾರಿಸ್ಕೊತೀನಿ. ಏನಾರ ಮಾಡ್ಕ. ಯಾಕೆ ಬಂದ್ರಿ ಇಲ್ಲಿಗೆ? ನನ್ನೇ ಒಡೆದು ಮಗುನ್ ಕಿತ್ಕೊಂಡು ಹೋದ್ರಲ್ಲ, ನೀವು ನಮ್ಮನೆಗೆ ಹುಡಿಕೊಂಡು ಬಂದಿದ್ದೀರಾ? ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ನನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿದ್ದೀರಾ ಅಲ್ವಾ? ನಿಮ್ಮನ್ನು ಚೆನ್ನಾಗಿ ರುಬ್ಬಿದ್ರೆ ಅವಾಗ ಬುದ್ಧಿ ಬರುತ್ತೆ. ಅಲ್ಲಿ ಗಂಟ ಬುದ್ಧಿನೂ ಬರಲ್ಲ, ಏನೂ ಬರಲ್ಲ ನಿಮ್ಗಂತೂ. ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರ್ರಿ. ನನ್ನೇ ಏನು ಅಂದ್ಕೊಂಡಿದ್ದೀರಾ? ನನ್ನ ಕಾರ್ ಸಹ ಅಲ್ಲೇ ಬಿಟ್ಟು ಓಡ್ ಬಂದು ಮತ್ತೆ ಸಂಜೆ ತಗೊಂಡೋಗಿದ್ದೀನಿ ಕಾರ್ನ. ಆ ಥರ ಮಾಡಿದ್ದೀರಲ್ವಾ? ಹಾಂ, ಇವತ್ತು ನಮ್ಮನ್ನೇ ಬೇಕಾಯ್ತಾ ನಿಮಗೆ? ಹಂಗಾರೆ ನಮ್ಮ ಪುಟ್ಟಿಗೆ ಮೋಸ ಮಾಡ್ಬಿಟ್ಟು ಒಂದು ಮಗ ಕೊಟ್ಬಿಟ್ಟು ಓಡೋಗಿರೋ ನೀನೇನಾ ಅಳಿ? ಅಂದರೆ ಹಂಗಾರೆ ನೀವು ನನ್ನ ಮಗಳು ಗೌರಿನ ಲವ್ ಮಾಡಿ ಬಿಟ್ಟೋದರು ನೀವೇ? ಓಹೋ, ಆ ಮನೆಯಾಳಿನೇ ಹೇಳ್ ಕಳ್ಸಿದ್ಲೇ ನಿಮ್ಮನ್ನ? ಹೋಗಿ ಮಾತಾಡ್ಕೊಂಡ್ಬಿಟ್ಟು ಬಾ, ನಾನು ಆರಾಮಾಗಿ ಹೋಗ್ಬಿಟ್ಟು ಅವ್ರ ಮನೆ ಸೇರ್ಕೊಂತೀನಿ ಅಂತ ಹೇಳ್ಬಿಟ್ಟು. ಏಯ್, ಏನು ಮಕ ನೋಡ್ತಾ ಇದ್ದೀರಾ? ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ರಿ ಅಷ್ಟೇನೆ. ನಿಮಗೆ ಗೊತ್ತಿಲ್ಲ, ಈ ಮನೆಗೆ ನಮ್ಮಮ್ಮ ಏನು ಹೇಳಿದ್ರೆ ಅದೇ ಅಷ್ಟೇ ಮುಖ್ಯನೇ, ಇನ್ನೇನು ಮುಖ್ಯ ಅಲ್ಲ. ನಮ್ಮಮ್ಮ ಹೇಳಿದ್ದು ಮಾತ್ರ ನಡೆಯೋದು. ಇನ್ನೊಂದು ಕ್ಷಣ ಇಲ್ಲಿ ಇರಬೇಡಿ. ಅವಳಿಗೆ ಅವತ್ತೇ ಹೇಳಿದ್ದೀನಿ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಕಳಿಸ್ದೋಳು. ಇವತ್ತು ಮತ್ತೆ ನಿಮ್ಮನ್ನು ಕಳಿಸೋಳ, ಮತ್ತೆ ಹೋಗಿ ತಿಪ್ಪೆ ಸಾರಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ನೋಡಿ, ನನಗೂ ಅವಳಿಗೂ ಯಾವ ಸಂಬಂಧ ಇಲ್ಲ. ನಾನು ಅವಳು ಆಗ್ಲೇನೆ ಬಹಳ ದಿನದ ಹಿಂದೆನೇ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮಗು ಮಾಡ್ಕೊಂಡ್ರೆ ಅವಳು ಸಾಕ್ತಿರೋಳು ಅವಳು. ಈಗಲೂ ನಾನು ಕೇಳ್ತಾ ಇದ್ದೀನಲ್ಲ, ನನ್ನ ಮಗುನ ನಾನು ಕೊಟ್ಬಿಡಿ, ನಾನು ನೋಡ್ಕೋತೀನಿ. ನನ್ನ ಮಗುನ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ಅವಶ್ಯಕತೆ ನನಗಂತೂ ಇಲ್ಲ. ನೋಡಿ, ಸುಮ್ಮನೆ ಮಗುನ ಕೊಟ್ಬಿಡಿ. ನಾಳೆ ಬಂದ್ಬಿಟ್ಟು ಆಸ್ತಿ ಎಲ್ಲ ಹೊಡಿಯೋಕ್ಕೆ ಪ್ಲಾನ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನ್ ಹೇಳ್ತಿದ್ಯಾ? ನನ್ನ ಮಗಳಿಗಂತ ಕಂತ್ರಿ ಬುದ್ಧಿ ಯಾವತ್ತೂ ಇಲ್ಲ. ನನ್ನ ಮಗಳನ್ನ ಬಸ್ರಿ ಮಾಡ್ಬಿಟ್ಟು ಮಗ ಬೆಳೆದ್ಬಿಟ್ಟು 1 ವರ್ಷ 2 ವರ್ಷದ ಮಗ ನಿಕ್ಕೊಂಡು ನೀನು ಇನ್ನೊಂದು ಮದುವೆ ತಯಾರಿ ಮಾಡ್ತಿದ್ಯಲ್ಲ, ಇದೆಲ್ಲ ಯಾವಿದು ಸೀಮೆದು ಅಂತ ಹೇಳ್ಬಿಟ್ಟು ನೋಡು. ಈಗಲೇ ಹೇಳ್ತಾ ಇವನಿ, ಮರುವ ದಿನ ನನ್ನ ಮಗಳ ಜೊತೆ ಸಂಸಾರ ಮಾಡಿದ್ರೆ ಸರಿ. ಹಿಂಗೆ ಮಾತಾಡ್ತಾವ್ರೆ ನೋಡಿ. ಏನ್ ಸಂಸಾರ ಮಾಡೋದು? ನಾನು ಯಾಕೆ ನಿಮ್ಮ ಮಗಳ ಜೊತೆ ಸಂಸಾರ ಮಾಡ್ಲಿ? ಅಣ್ಣ, ಓಹೋ, ಇವರೇನಾ ಆ ಗೌರಿ ಅವ್ರ ಅಮ್ಮ? ಏನು ನಮ್ಮ ಅಣ್ಣ ಕೋಟ್ಯಾಧೀಶ್ವರ ಅಂತ ನಮ್ಮ ಅಣ್ಣನ ಬುಟ್ಟಿಗೆ ಹಾಕಬಿಟ್ಟು ಇವಾಗ ನೋಡಿದ್ರೆ ಮಕ್ಕ ನೋಡ್ಕೊಂಡು ಬಂದಿದ್ದೀರಾ? ನಮ್ಮ ಅಣ್ಣ ಉಗಿದ್ ಬಿಟ್ಟ ಮೇಲೆ ಮತ್ತೆ ತಿಪ್ಪೆ ಸಾರಿಸ್ಕೊಂಡು ಸಂಬಂಧ ಬೆಳ್ಸಕ್ಕೆ ಅಂತ ಬಂದಿದ್ದೀರಾ? ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ನಮ್ಮ ಅಣ್ಣಂಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋರು ಬೇಕಿರೋದು. ನಮ್ಮಮ್ಮ ಅಂಥವನ್ನೇ ಹುಡ್ಕೈತಾಗ್ಲೇನೆ ನಮ್ಮ ಅಣ್ಣನ ಮದುವೆ ಸೆಟ್ ಆಗೈತೆ. ನೀವು ಇವಾಗ ಬಂದ್ಬಿಟ್ಟು ಜೋರ ಕಿತ್ತಾಡಿದ ತಕ್ಷಣನೇ ಈ ಮದುವೆ ನಿಂತೋಗಲ್ಲ, ಸರಿನಾ? ಸುಮ್ಮನೆ ಇಲ್ಲಿಂದ ಹೋಗಿ. ಯಾರು ಬಡ್ಡಿ ಕೇಳ್ಕೊಂಡು ಬಂದವ್ರೆ ಅಂತ ನಾನು ಅನ್ಕೊಂಡ್ರೆ ಓಹೋ ಮನೆನೇ ಒಡೆಯೋ ಪ್ಲಾನಾ ನಿಮ್ಮದು? ಏಯ್, ನಾಲ್ಗೆ ಬಿಗಿಡ್ದು ಮಾತಾಡಲೇ. ಏನು ಹಿಂಗೆ ಮಾತಾಡ್ತಿದ್ಯಾ? ಹೊಸಿ ದೊಡ್ಡವರು ಚಿಕ್ಕವರು ನನ್ನ ಮುರುವಾದಿಗಿರುವಾದಿ ಏನು ಕೊಡಕ್ಕಿಲ್ವೇನು ನೀನು? ಅಯ್ಯಯ್ಯಪ್ಪ, ಯಾ ಪಾಟಿ ಜೋರಾಗಿ ಮಾತಾಡ್ತಾ ಇದೀಯಾ ಅಂತ ಹೇಳಿದ್ರೆ
ಆಹಾ ನಿಮ್ಮ ಅಣ್ಣ ಮಾಡ್ರ ತೆಪ್ಪು ಮಗನೂ ಐತೆ ಇದಾದ ಹೆಂಗ್ ನೀನು ಇನ್ನೊಂದು ಮದುವೆ ಮಾಡ್ಬಿಟ್ಟಿಯ ನೀನು ನಾವು ನೋಡೇ ಬಿಡ್ತೀವಿ ತಗ ಈ ಊರಲ್ಲಿ ನಮಗ್ ಮೀರಿ ಏನು ಮಾಡೋಕ್ಕಾಗಲ್ಲ ನಮ್ಮ ಅಣ್ಣಯ್ಯ ಯಾವತ್ತಿದ್ರು ನಾವು ಹೇಳ್ದಂಗೆ ಏನೇ ಕೇಳೋದು ಅಣ್ಣ ಅಂಬರ ಗಂಟೆ ಇವ್ರ ತಾಗ ಏನು ಮಾತಾಡಕ್ ಹೋಗ್ಬೇಡ ಅಮ್ಮನೇ ಇವ್ರಿಗೆ ಚಳಿ ಬಿಡಿಸ್ಬಿಟ್ಟು ಕಳಿಸ್ತದೆ ಬಾ ಸುಮ್ಕೇನಿಯ ಇವ್ರ ತಾಗ ನೀನೇನೋ ಮಾತಾಡೋದು ನಿಮ್ಮನ್ ತಗ್ಲಾಕೋದು ಆಸ್ತಿ ಹೊಡಿಯೋಕೆ ದೊಡ್ಡ ಪಿಲಾನ್ ಮಾಡೋರೆ ಅಂತ ಅನ್ನಿಸ್ತದೆ ಬರ್ರಿ ಸುಮ್ಕೇನಿಯ ಇವ್ರ ಆಟ ಏನು ನಡೆಯಲ್ಲ. ಅಮ್ಮ ಅವತ್ತು ಹೇಳ್ದಾಗೆ ಅರ್ಥ ಮಾಡ್ಕೊಂಡು ಇವ್ರನ್ನ ಬಿಟ್ಬಿಟ್ಟಿದ್ದೀನಿ. ಆದ್ರೂ ಮತ್ತೆ ಪದೇ 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 ಬಂದು ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರಲ್ಲ. ನೋಡಿ ಸುಮ್ಮನೆ ಹೋಗ್ತಾರೆ ಸುಮ್ಮನೆ. ಇವರು ಬೇಡ, ಇವ್ರು ಸವಾಸನು ಬೇಡ. ನನಗೆ ನೆನೆ ಬೆಂಡೆತ್ತು ಕಳಿಸಿದ್ರು ಅಂತ ಹೇಳಿದ್ನಲ್ಲ, ಇವರೇನೇನೆ ಜಾಡ್ ಸುದ್ದಿ ಕೈ ಕಾಲೆಲ್ಲ ಮುರಿದಾಕ್ಬಿಟ್ಟು ಕಳಿಸ್ಬಿಟ್ಟಿದ್ರು ನನಗೆ. ಅಬ್ಬಬ್ಬಬ್ಬ ಎಂಥ ಬಾಯಿ ಬುಡ್ಕಿರು ಜನರ ಅಂತಂದ್ರೆ ಅಂಥ ಜನರು. ನೋಡಿ ಸುಮ್ಮನೆ. ಏ ಗಂಡ್ಸಂಡು ನೀನು ಗಂಡ್ಸ ಬಂದು ಎದುರು ಮಾತಾಡು ಬಿಟ್ಬಿಟ್ಟು ಓಡೈತಿಯಲ್ಲ ನೀನು ಒಳಗಡಿಕೆ ನೀನು ಹೋಗಿದ ತಕ್ಷಣ ಬಿಟ್ಬಿಡ್ತೀವ. ನಿಮ್ಮೂರಾಗೆ ನ್ಯಾಯ ಪಂಚಾಯತ್ಗೆ ಏನು ಇಲ್ವಾ? ಆ ಪಂಚಾಯತ್ಗೆ ನ್ಯಾಯ ಪಂಚಾಯತ್ಗೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆವಾಗ ನೋಡಿವಂತ ಬಾ ಯಾರು ಪಂಚಾಯತಿರಾಗ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಊರಾಗ ಒಂದು ಪಂಚಾಯತಿ ಇಲ್ದಿದ್ದಂಗೆ ಇರ್ತದ, ನಾವು ಹೇಳ್ದಿದ್ದಂಗೆ ಇರ್ತೀವ ನಿಮ್ಗೆಲ್ಲನೂ. ನಾವು ಪಂಚಾಯತಿ ಕಲಾಗ್ತೀವಿ, ಅವಾಗ ಗೊತ್ತಾಯ್ತದೆ ಯಾರು ಏನು ಹೇಳ್ತಾರೆ ಏನು ಮಾಡ್ತಾರೆ, ನ್ಯಾಯ ಯಾರಿಗೆ ಸಿಗ್ತದೆ ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಗನ ಹುಟ್ಟಿಸ್ಬಿಟ್ಟು ಓಡೋಗೋದಲ್ಲ. ಸುಮ್ಮನೆ ಯಾಕೆ ಬಾಯಿ ಬಡ್ಕೊಂಡು ಬಾಲ ಬಲ 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 ಅಂತ ಬಡ್ಕೊತಾ ಇದ್ದೀರಾ? ಅಯ್ಯಪ್ಪ ನೀವೇನು ಮಾಡಿದ್ರು ಎಷ್ಟು ಬಾಯಿ ಬಡ್ಕೊಂಡ್ರು ಇಲ್ಲಿ ನಿಮ್ಮ ಆಟ ಏನು ನಡೆಯೋಕ್ಕಿಲ್ಲ. ಅದು ನಿಮ್ಗೂ ಭಾಳ ಸಂದ ಗೊತ್ತು. ಸುಮ್ಕೇನಿಯ ಇಲ್ಲಿಂದ ಹೋಗಿ ಸುಮ್ಮನೆ ಇಲ್ಲಿ ಎಷ್ಟೊತ್ತು ಕೂತ್ಕೊಂಡು ಬಾಯಿ ಬಡ್ಕೊಂಡ್ರು ವೇಸ್ಟು. ನಮ್ಮ ಅಮ್ಮ ಬಂತು ಇವಾಗ ಅಂತ ಹೇಳಿದ್ರೆ ಸರಿಯಾಗಿ ಮಾಡ್ತದೆ ನಿಮ್ಗಂತೂ. ನೋಡಿ ನಿಮ್ಮ ಮಗಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮಮ್ಮ ಫಿಕ್ಸ್ ಮಾಡ್ಬಿಟ್ಟೈತೆ. ಸರಿನಾ? ಒಯ್ತಾ ಇರ್ರಿ ಸುಮ್ಮನೆ. ಯಪ್ಪ 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 ಏನ್ಲೆ ಹಿಂಗ ಆಡ್ತಾರಲ್ಲೇ ಎಲ್ಲ ಫ್ಯಾಮಿಲಿ ಫುಲ್ ದುರಾಂಕಾರದ ಫ್ಯಾಮಿಲಿ ನೇನಿಯ. ಊರಾಗೆಲ್ಲ ಹೇಳಿದ್ದೆಲ್ಲ ನಿಜ ನಿನ್ಯ. ಗೊಬ್ಬನ ಮಕ್ಕಳು ಎಂತೆಂಥ ಮಾತುಗಳು ಮಾತಾಡ್ತಾರೆ ನೋಡ್ದ. ಒಬ್ರಿಗನ ಮಾನ ಮರುವದಿ ಏನಾರ ಐತೇನೆ ಜೇಮ? ಇವ್ರಿಗಂತೂ ಎಲ್ಲ ಮೂರು ಬಿಟ್ಬಿಟ್ಟು ನಿಂತವ್ರೆ. ಯಾವ ಮಾನ ಮರ್ಯಾದೆ ಏನೂ ಇಲ್ಲವೇ. ಯಪ್ಪ 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 ದೊಡ್ಡ ಮನೆ ಅಷ್ಟೇನಿಯ, ಮನಸ್ಸು ಮಾತ್ರ ಸಣ್ಣದೇನಿಯ ಇವ್ರದಂತೂ. ಇಂಥ ಕಿತ್ತೋಗಿರೋ ಫ್ಯಾಮಿಲಿಗೆ ಕೊಡ್ಬೇಕೇನೆ? ಕೊಡ್ಬೇಕಾ ಮಗನ? ನೋಡಿ ಸುಮ್ಕೇನಿಯ ಇಂಥ ಫ್ಯಾಮಿಲಿಗೆ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡೋದಕ್ಕಿನ್ನೂ ಕೆಪ್ಪಗೆ ಮನೆಗೆ ಮಗಳು ನಿರ್ಸ್ಕೊಂಡು ಮೊಮ್ಮಗು ನೋಡ್ಕೊಂಡು ಆರಾಮಾಗಿರೋದೇ ನಿನಗೆ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಯಪ್ಪ ಇವ್ರು ಸವಾಸನಿಯ ಬೇಡ. ಇಂಥ ಬಾಯಿ ಬಡುಕರು ಜನರ ಮಧ್ಯ ಪುಟ್ಟಿ ಬಾಳ್ತಾಳೆ ಹೇಳು. ಅಯ್ಯಪ್ಪ ಅವಳು ನೆಮ್ಮದಿನೂ ಇರೋಕ್ಕಿಲ್ಲ ಬಾ. ಅದೇನೇ ಆಗಲಿ ತಲೆ ಮೇಲೆ ತಲೆ ಬೀಳಿ ಸೋತ್ವಿ ಅಂತ ಯಾಕೆ ಒಪ್ಕೋಬೇಕೆ? ನನ್ನ ಮಗಳೇನು ಅಂತ ಇವ್ರಿಗೆ ಇನ್ನೂ ಗೊತ್ತಿಲ್ಲ. ನನ್ನ ಮಗಳು ಈ ಮನೆಗೆ ಬಂದೇ ಬತ್ತಾಳೆ. ಇವ್ರ ಮದುವೆ ಮಾಡಿಸ್ತೀನಿ ನಾನು. ನೋಡ್ತಾ ಇರು, ಈ ಮನೆಗೆ ಸೊಸೆ ಅಂತ ಒಪ್ಕೊಂಡೇ ಒಪ್ಕೋತಾರೆ ಇವರು. ಒಪ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೇಳು? ನಮ್ಗೇನಿಯ ದಬ್ಬಾಯಿಸಿ ಹೇಳ್ತಾವ್ರಲ್ಲ, ನಾಳೆ ಇದೇ ಮನೆಗೆ ಬಂದು ನಾವು ಒಬ್ಬಿಟ್ಟು ತಿನ್ಕೊಂಡು ಹೋಯ್ತೀವಿ. ನೋಡ್ತಾ ಇರು ಬಾ, ಪಂಚಾಯತಿ ಹತ್ರ ಮಾತಾಡೋಣ. ಪಂಚಾಯತ್ಕಿನಾಗ ಏನು ಕೊಡ್ತಾರ ನೋಡೋಣ. ಈ ಊರು ಗೌಡ್ರು ಪಟೇಲಪ್ಪಂತಾಗ ಮಾತಾಡೋಣ. ನೋಡೋಣ ಏನು ಹೇಳ್ತಾರೋ ಏನು ಕತೆನೋ ಎಲ್ಲ ಮಾತಾಡ್ಬಿಟ್ಟು ಆಮೇಕಿನ ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಅದು ಒಂದು ಪ್ರಯತ್ನ ಪಟ್ಬಿಡೋಣ ಅಲ್ವೇ? ಸುಮ್ಮನೆ ಪ್ರಯತ್ನನೇ ಪಡಲಿಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳ್ಳೋದು ಯಾಕೆ? ಇನ್ನು ಅದೊಂದು ಪ್ರಯತ್ನ ಪಟ್ಬಿಟ್ರೆ ಇನ್ನೇನು ಇರೋಕ್ಕಿಲ್ಲ. ಸರಿ ಆಯ್ತಾಗ ಬಾ, ಹೋಗಿ ಅದೊಂದು ಪ್ರಯತ್ನ ಪಟ್ಟು ಗೌಡ್ರತಾಗ ಮಾತಾಡೋಣ. ಅದಕ್ಕೂ ಮುಂಚೆ ಇನ್ನೇನು ಬಂಗಾರಮ್ಮ ಬರಂಗಿದ್ರೆ ಬಂಗಾರಮ್ಮನ ಹತ್ರ ಮಾತಾಡ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಒಂಚೂರು ಆವಾಜ್ ಹಾಕೋಣ. ಒಪ್ಕೋತಾಳೇನೋ ಒಂದ್ಕಿತ ನೋಡೋಣ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ನನ್ನ ಮಗಳು ಜೀವನ ಹಾಳಾಗ ಹೋಗ್ಬಿಡಕ್ಕಿಲ್ಲ. ಈ ನನ್ನ ಮಗ ಲೋಪರ್ ನನ್ನ ಮಗಳು ಜೀವನ ಹಾಳು ಮಾಡ್ಬಿಟ್ಟು ಇವನೇ ಸಂದಕೋನೆ ಅಂತಂದ್ಮೇಲೆ ಜೇಮ ಯಾಕೆ ಸಂದಕ್ಕಿರ್ಬಾರ್ದು? ನನ್ನ ಮಗಳು ಖುಷಿಯಾಗಿ ಸಂದಾಗೆ ಇರನೇ ಇರಬೇಕು. ಹಂಗೆ ನನ್ನ ಮಗಳು ಜೀವನ ಸರಿ ಮಾಡಿದ್ಮೇಲೆ ಈ ಪೊದ್ದಿ ಇದ್ರೆಷ್ಟು ಸತ್ರೆಷ್ಟು. ಬಾರೆ ಹೋಗೋಣ. ಬಾ.